ಚುನಾವಣೆ ಬಂತು ಅಂದ್ರೆ ಸಾಕು ಕೋಟಿ ಕೋಟಿ ಹಣ ಸಿಗುತ್ತೆ. ಹೌದಪ್ಪ, ಬೆಂಗಳೂರಿನಲ್ಲೂ ಕೂಡ ಕೋಟಿ ಕೋಟಿ ಹಣ ಜಪ್ತಿಯಾಗಿದೆ. 10 ಕೋಟಿಗೂ ಹೆಚ್ಚು ಗರಿ ಗರಿ ನೋಟ್ಗಳು ಪತ್ತೆಯಾಗಿದೆ. ಶಂಕೆ ಕೂಡ ವ್ಯಕ್ತವಾಗಿದೆ. ಜಯನಗರದ ಒಂದು ಕಾರ್ನಲ್ಲಿ ಝಣ ಕಾಂಚಾಣ, ಅದು ಐಷಾರಾಮಿ ಕಾರ್ಗಳು, ಯಾವುದೋ ನಾರ್ಮಲ್ ಕಾರಲ್ಲ, ಕಾಸ್ಟ್ಲಿಯಸ್ಟ್ ಐಷಾರಾಮಿ ಕಾರುಗಳೆಲ್ಲ. ಚೀಲದಲ್ಲಿ ಹಣವನ್ನ ತುಂಬಿಟ್ಟಿದ್ರು. ಲೋಕಸಭೆ ಎಲೆಕ್ಷನ್ ನಲ್ಲಿ ಹಂಚೋದಕ್ಕೆ ಅಂತ ತಂದಿದ್ದಾರೆ ಹಣವನ್ನ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಜಯನಗರದ 4ನೇ ಬಡಾವಣೆಯಲ್ಲಿ ಹಣ ಸಾಗಾಟ ನಡೀತಾ ಇತ್ತು. ಅದು ಯಾವುದು? ಲಕ್ಸುರಿ ಕಾರ್ಗಳಲ್ಲಿ. ಬೆಂಗಳೂರಿನಲ್ಲಿ ಕಾರಿನಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿದೆ. 10 ಕೋಟಿಗೂ ಹೆಚ್ಚು ಹಣ, ಗರಿ ಗರಿ ನೋಟ್ಗಳು ಆ ಚೀಲದಲ್ಲಿ ತುಂಬಿಟ್ಟಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಎಲ್ಲವೂ ಕೂಡ ಐಷಾರಾಮಿ ಕಾರುಗಳೇ. ಬಟ್ಟೆ ಬ್ಯಾಗ್ ಅಲ್ಲಿ, ಬೇರೆ ಬೇರೆ ಚೀಲದಲ್ಲಿ ದುಡ್ಡನ್ನ ತುಂಬಿಟ್ಟಿದ್ದಾರೆ. ಎಲೆಕ್ಷನ್ ನಲ್ಲಿ ಹಂಚೋದಕ್ಕೆ ಅಂತ ತಂದಿದ್ದಂತಹ ಹಣ ಸಾಗಾಟ ಇದು. ಅದನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನೋಂಥ ಮಾಹಿತಿ ಕೂಡ ಸಿಕ್ಕಿದೆ. ಕಾರ್ನಲ್ಲಿರೋ ಹಣ ತೆಗೆಯೋಕೆ ಅಧಿಕಾರಿಗಳು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. 10 ಕೋಟಿಗೂ ಹೆಚ್ಚು ನಗದು ಪತ್ತೆಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಜಯನಗರದಲ್ಲಿ ಐಷಾರಾಮಿ ಕಾರ್ಗಳಲ್ಲಿ 10 ಕೋಟಿಗೂ ಹೆಚ್ಚು ಹಣ ಪತ್ತೆಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ನೀಡಬಹುದಾ? ಯಾವಾಗ ಪತ್ತೆ ಆಗಿತ್ತು, ಅಥವಾ ವೆಹಿಕಲ್ಸ್ ಯಾರಿಗೆ ಸೇರಿ, ಅಂದ್ರೆ ಆ ಕಾರ್ಗಳು ಯಾರಿಗೆ ಸೇರಿದ್ದು, ಏನು ಎತ್ತ, ಇದ್ರ ಬಗ್ಗೆ ಮಾಹಿತಿ ನೀಡಬಹುದಾ ವೀರೇಶ್? ಖಂಡಿತ ಸಿಂಧೂರ, ಏನು ಚುನಾವಣೆ ಅಂದರೆ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಏನು ಸಿಲಿಕಾನ್ ಸಿಟಿ ಸೇರಿದಂತೆ ರಾಜ್ಯಾದ್ಯಂತ ಪೊಲೀಸರು ಮತ್ತು ಚುನಾವಣೆ ಅಧಿಕಾರಿಗಳು ಕೂಡ ಏನೋ ಒಂದು ಹೈ ಅಲರ್ಟ್ ಕೂಡ ಘೋಷಣೆ ಮಾಡಿದ್ರು. ಅದಾದ ಬೆನ್ನಲ್ಲೇ ಏನು ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಈ ಹಿಂದೆ ಕೂಡ ಅಂದರೆ ಸುಮಾರು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಸಿಲಿಕಾನ್ ಸಿಟಿಯಲ್ಲಿ ಕೂಡ ಏನು ಒಂದಿಷ್ಟು ಅಂದರೆ ಹಣ ಅಂದರೆ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಒಂದು ಚೆಕ್ ಪೋಸ್ಟ್ ಮೂಲಕದಲ್ಲಿ ಕೂಡ ಹಣ ಪತ್ತೆಯಾಗಿತ್ತು. ಅದಾದ ಬೆನ್ನಲ್ಲೇ ಮತ್ತೆ ಇವತ್ತು ಜಯನಗರ ಏನು 4th ಬ್ಲಾಕ್ ರಸ್ತೆಯಲ್ಲಿರುವಂಥ ಒಂದು 4th ಬ್ಲಾಕ್ನಲ್ಲಿ ಒಂದು ಕಾರ್ ಕೂಡ ಪತ್ತೆಯಾಗಿರುವಂಥದ್ದು. ಅಂದರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಚುನಾವಣೆ ಅಧಿಕಾರಿಗಳು ಚೆಕ್ ಪೋಸ್ಟಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಏನು ಕೆಲವರು ಮಾಹಿತಿ ಬರುತ್ತೆ, ಅಂದರೆ ಈ ಇಂಥ ಕಾರಿನಲ್ಲಿ ಹಣ ಹೋಗ್ತಾ ಇದೆ ಮತ್ತು ಹಣ ಸರ್ಕ್ಯುಲೇಷನ್ ಆಗ್ತಾ ಇದೆ, ಸಾಗಾಟ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ರವಾನೆ ಆಗ್ತಿದ್ದಂತೆ ಏನು ಚುನಾವಣಾಧಿಕಾರಿಗಳು ಮತ್ತು ಪೊಲೀಸರು ಕೂಡ ಜಯನಗರ 4th ಬ್ಲಾಕ್ನಲ್ಲಿ ಈಗಾಗಲೇ ತೆರಳಿರುವಂಥದ್ದು. ಅಲ್ಲಿ ಕಾರಿನಲ್ಲಿ ಅಂದರೆ ಮರ್ಸಿಡೆನ್ಸ್ ಬೆಂಚ್ ಕಾರಿನಲ್ಲಿ ಒಂದು ಸುಮಾರು ಕಂತೆ ಹಣ ಸಾಗಾಟ ಆಗ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದ್ದಂತೆ ಏನು ಸ್ಥಳಕ್ಕೆ ಧಾವಿಸಿದ್ದಾರೆ. ಅಲ್ಲಿ ಕೂಡ ಆ ಕಾರಿನಲ್ಲಿ ಕೂಡ ಅಂದರೆ ಯಾವುದೇ ಹೊಸ ಕಾರು ಕೂಡ ಯಾವುದೇ ರಿಜಿಸ್ಟ್ರೇಷನ್ ಕೂಡ ಆಗಿರಲ್ಲ. ಆ ಸಂದರ್ಭದಲ್ಲಿ ಕಾರು ನಿಲ್ಲಿಸಿದ ಹೋಗಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ, ಅಂದರೆ ಆ ಚಾಲಕ ಕೂಡ ಎಸ್ಕೇಪ್ ಆಗಿರ್ತಾನೆ. ಅದಾದ ಬಳಿಕ ಏನು ಕಾರಿನಲ್ಲಿ ಏನು ಕಂತೆ ಹಣ ಪತ್ತೆ ಆಗಿರುತ್ತೆ. ಆ ಕಂತೆ ಹಣ ಯಾರದು ಮತ್ತು ಏನು ಅನ್ನೋದು ಕೂಡ ಯಾವುದು ಇದುವರೆಗೂ ಮಾಹಿತಿ ಇಲ್ಲ. ಈಗಾಗಲೇ ಚುನಾವಣಾ ಅಧಿಕಾರಿಗಳು ಕೂಡ ಏನು ಕಾರಿನಲ್ಲಿದ್ದಂಥ ಹಣವನ್ನು ಕೂಡ ಈಗಾಗಲೇ ಸೀಸ್ ಮಾಡಿದ್ದಾರೆ. ಅಂದರೆ ಸುಮಾರು 3 ಬ್ಯಾಗ್ನಲ್ಲಿ ಕೂಡ ಏನು ಹಣವನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಜೊತೆಗೆ ಈಗಾಗಲೇ ಚುನಾವಣಾ ಅಧಿಕಾರಿಗಳು ಕೂಡ ಆ ಕಾರು ಯಾರ್ದು ಮತ್ತು ಆ ಕಾರು ರಿಜಿಸ್ಟ್ರೇಷನ್ ಯಾರ ಹೆಸರಲ್ಲಿದೆ ಕೂಡ ನಂಬರ್ ಪ್ಲೇಟ್ ಕೂಡ ಇಲ್ಲ. ಈಗಾಗಲೇ ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಏನೋ ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಕಾರಿನ ಒಂದು ಹಿನ್ನೆಲೆಯನ್ನು ಕೂಡ ಪತ್ತೆ ಮಾಡುತ್ತಿರುವುದು. ಜೊತೆಗೆ ಹಣ ಕೂಡ ಈಗಾಗಲೇ ಒಂದು ಕಡೆ ಎಣಿಕೆ ಮಾಡ್ತಾ ಇದ್ದಾರೆ. ಹಣ ಎಷ್ಟು ಅನ್ನೋದು ಸದ್ಯಕ್ಕೆ ಯಾವುದೇ ಕೂಡ ಮಾಹಿತಿ ಬಂದಿಲ್ಲ. ಜೊತೆಗೆ ಅಧಿಕ ಕೋಟಿಗಿಂತ ಅಧಿಕ ಹೆಚ್ಚು ಇದೆ ಅನ್ನೋದು ಸದ್ಯಕ್ಕೆ ಒಂದು ತಿಳಿದು ಬಂದಿರುವಂತಹ ಮಾಹಿತಿ. ಈಗಾಗಲೇ ಪೊಲೀಸರು ಕೂಡ ಒಂದು ತನಿಖೆ ಹಂತದಲ್ಲಿದ್ದಾರೆ. ತನಿಖೆ ಆದ ಬಳಿಕ ಎಷ್ಟು ಅನ್ನೋದು ಗೊತ್ತಾಗಬೇಕಾಗಿದೆ. ಓಕೆ, ಧನ್ಯವಾದ ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ವೋಕ್ಸ್ವ್ಯಾಗನ್ ಕಾರ್ನಲ್ಲೂ ಕೂಡ ಹಣ ಪತ್ತೆಯಾಗಿದೆ. ಸೋಮಶೇಖರ್ ಜಿ ಅನ್ನೋರ ಹೆಸರಿನಲ್ಲಿ ಆ ವೋಕ್ಸ್ವ್ಯಾಗನ್ ವೆಹಿಕಲ್ ರಿಜಿಸ್ಟರ್ ಆಗಿದೆ. ಕೆಂಪು ಬಣ್ಣದ ವೋಕ್ಸ್ವ್ಯಾಗನ್ ಕಾರ್ ಇದು. KA03MX 4899 ನಂಬರ್ನ ವೋಕ್ಸ್ವ್ಯಾಗನ್ ವೆಹಿಕಲ್ ಇದು. ಹಣ ಪತ್ತೆಯಾದ ಬೆನ್ಸ್ ಕಾರಿನ ರಿಜಿಸ್ಟ್ರೇಷನ್ ಆಗಿಲ್ಲ. ಬೆನ್ಸ್ ಕಾರ್ ಹೊಸದು, ಮರ್ಸಿಡೀಸ್ ಬೆನ್ಸ್, ಅದರ ರಿಜಿಸ್ಟ್ರೇಷನ್ ಆಗಿಲ್ಲ. ವೋಕ್ಸ್ವ್ಯಾಗನ್ ಕಾರ್ನಲ್ಲೂ ಕೂಡ ಹಣ ಪತ್ತೆಯಾಗಿದೆ. ರೆಡ್ ಕಲರ್ ವೋಕ್ಸ್ವ್ಯಾಗನ್ ಅದು. ಸೊ ಬೆನ್ಸ್ ಕಾರ್ನಲ್ಲಿರುವಂತಹ ಆ ಹಣ ಇದೆಯಲ್ಲ, ಅದು ಹೊಸ ಕಾರು. ಆಲ್ರೆಡಿ ನೀವು ಗಮನಿಸ್ತಿರ್ಬೋದು, ಹಾರಾಗಿರ ಎಲ್ಲ ಹಾಕಿ ತಗೊಬಂದಿದ್ದಾರೆ. ಆದರೆ ಓನರ್ ಪರಾರಿ ಆಗಿದ್ದಾರೆ. ಈ ರೆಡ್ ಕಲರ್ ವೋಕ್ಸ್ವ್ಯಾಗನ್ ಮಾತ್ರ ರಿಜಿಸ್ಟರ್ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಇದು ರೆಡ್ ಕಲರ್ ಕಾರು, ಅದರಲ್ಲೂ ದುಡ್ಡು ಪತ್ತೆಯಾಗಿದೆ. ಸೊ ಇದು ಮರ್ಸಿಡೀಸ್ ಬೆನ್ಸ್, ವೈಟ್ ಕಲರ್ ಹೊಸ ಮರ್ಸಿಡೀಸ್ ಬೆನ್ಸ್ ಕಾರಲ್ಲೂ ಕೂಡ ದುಡ್ಡು ಪತ್ತೆಯಾಗಿದೆ. ಆದರೆ ಮರ್ಸಿಡೀಸ್ ಕಾರ್ನ ಮಾಲೀಕರು ಯಾರು ಸದ್ಯ ಇನ್ನೂ ಪತ್ತೆಯಾಗಿಲ್ಲ, ಯಾಕೆಂದ್ರೆ ರಿಜಿಸ್ಟ್ರೇಷನ್ ಆಗಿಲ್ಲ. ಸೊ ಸ್ಥಳಕ್ಕೆ ಚುನಾವಣಾಧಿಕಾರಿ ಹಾಗೆ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ.